ಅಲ್ಲ ಅವರೇ ಸಾಕಿತ್ತಪ್ಪ. ಇವತ್ತಿನ ದಿನ ಚಿಕ್ಕದಾಗಿ ಏನೋ ಒಂದು ಸಮಾರಂಭ ಕಾರ್ಯಕ್ರಮನ ಹಮ್ಮಿಕೊಂಡಿದ್ದಾರೆ. ಬಹುಶಃ ಈ ಒಂದು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸ್ತಕ್ಕಂಥ ನಮ್ಮ ನಾಗಣ್ಣವರೇ, ಅದೇ ರೀತಿ ನಮ್ಮ ಶ್ರೀನಿವಾಸ ರೆಡ್ಡಿ ಅವರೇ, ಮುಖ್ಯವಾಗಿ ನಮ್ಮ ಅನಿಲಣ್ಣವರು, ನಮ್ಮ ಸುಮಾರು ಒಂದು 20-25 ವರ್ಷಗಳಿಂದ ಚಿರುಪರಿಚಿತರು. ನಾವೆಲ್ಲ ನಮ್ಮ ಶಂಕರೇಗೌಡರು ಅಂತ ಹೇಳಿದ್ರು, ಆವಾಗಿಂದನೂ ಸಹ ನಾವೆಲ್ಲ ಒಟ್ಟಿಗೆ ಸೇರ್ತಾ ಇದ್ದೀವಿ. ಅದೇ ರೀತಿ ನಮ್ಮ ಪ್ರಭಾಕರ್ ಅವರೇ, ಮುನ್ಶ್ಯಾಮಗೌಡ್ರೆ, ನಮ್ಮ ವೆಂಕಟಗಿರಣ್ಣವರೇ, ಪೆದ್ದೂರು ವರ್ಧಪ್ಪಣ್ಣವರೇ, ನಮ್ಮ ಅಶೋಕಣ್ಣವರೇ, ನಮ್ಮ ಸಣ್ಣಪ್ಪಣ್ಣವರೇ, ಇನ್ನು ನಮ್ಮ ಹಿತೈಷಿಗಳು ಏನು ಈ ಒಂದು ವೇದಿಕೆ ಮೇಲೆ ಕೂತಿದ್ದಾರೆ. ನಮ್ಮ ವಿಸ್ತಾರವಾಗಿ ನಮ್ಮ ಶ್ರೀನಿವಾಸ ರೆಡ್ಡಿ ಎಲ್ಲ ಹೇಳ್ಬಿಟ್ಟಿದ್ದಾರೆ. ಬಹುಶಃ ನಾವೇನು ಹೇಳೋಂಗಿಲ್ಲ, ಯಾಕಂದರೆ ಇತಿಹಾಸ ಅವ್ರಿಗೆ ನಮ್ಮ ನಾಗಣ್ಣಗೆ ಚೆನ್ನಾಗಿ ಗೊತ್ತಿದೆ, ನಮ್ಗೆ ಸ್ವಲ್ಪ ಅಷ್ಟೇ, ಏನು ಹೆಚ್ಚಿಗೆ. ಆಗಲೇ ಹೇಳಿದೆ, ನಮ್ಮ ಅನಿಲಣ್ಣಗೆ ಹೇಳಿದೆ, ಅಣ್ಣ ಜಾಸ್ತಿ ಹೈಫೈ ವಿದ್ಯೆ, ಡಬಲ್ ಗ್ರಾಜುಯೇಟ್ಸು ಅದು ಇದಿರೋರು ಅಲ್ಲ ರಾಜಕಾರಣದಲ್ಲಿ ಬರ್ಲಿಕ್ಕೆ ಸಾಧ್ಯ ಇಲ್ಲ. 20% ಅರ್ಧಂಬರ್ಧ ವಿದ್ಯೆ ಯಾರು ಇರ್ತಾರೋ ಅವರೇ ರಾಜಕಾರಣದಲ್ಲಿ ಇವತ್ತು ದಿನ ಉನ್ನತ ಮಟ್ಟಕ್ಕೆ ಹೋಗಿರೋರು. ಇಲ್ಲಿ ಅವರವರ ಒಂದು ಹಣೆ ಬರ ಬೇಕಾಗ್ತದೆ. ಆ ಹಣೆ ಬರ ಹಿಂದೆ ಯಾರೂ ಅದಕ್ಕೆ ಸರಿಸಾಟಿಲ್ಲ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ, ಬಹುಶಃ ಏನು ಇವತ್ತಿನ ದಿನ ಈ ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ. ನಮ್ಮ ಟೀಚರ್ಸ್, ಕೆಲವರು ಹೇಳ್ತಾರೆ ಟೀಚರ್ಸ್ ಬಗ್ಗೆ ಅಂದರೆ, ಟೀಚರ್ಸ್ ಅಂದಾಗ ಬಹುಶಃ ಈಗ ರಾಜಕಾರಣ ನಾವೆಲ್ಲ ಒಂದೇ ರೀತಿ ಇದ್ದೀವ, ಒಳ್ಳೆಯವರು ಕೆಟ್ಟವರು ಇದ್ದೇ ಇರ್ತದೆ. ಟೀಚರ್ಸೂ ಅಷ್ಟೇ, ಅವರೇನು ಮೇಲೆ ಲೋಕದಿಂದ ಏನಾದರೂ ಬಂದು ಇಲ್ಲಿರ್ತಾರ? ಅವರು ನಮ್ಮ ಥರ ಜನಗಳೇ. ಬಹುಶಃ ಇರ್ತಾರೆ ಕೆಲವರು, ಒಂದು 10-20% ಇದ್ದೇ ಇರ್ತಾರೆ. ಶಾಲೆಗಳಿಗೆ ಟಕ್ಕರ್ ಹೊಡೆಯೋಂಥವ್ರು, ಒಳ್ಳೆಯ ರೀತಿ ಪಾಠ ಮಾಡ್ತೇವೆ. ಇನ್ನೊಂದು ಹೇಳ್ತೀನಿ ನಾನು, ಯಾರು ಶಿಸ್ತಿಂದ ಸಿದ್ಧಾಂತದಿಂದ ಯಾರು ಕೆಲಸ ಮಾಡಿರ್ತಾರೋ, ರಾಜಕಾರಣಿಗಳು ಅಷ್ಟೇ, ನಿಮಗೆ ಅಂತ ಹೇಳಲ್ಲ, ಅವ್ರ ಮಕ್ಕಳು ಒಂದು ಒಳ್ಳೆಯ ಉನ್ನತ ಒಂದು ವಿದ್ಯಾಭ್ಯಾಸದಲ್ಲಿ ಮುಂದಕ್ಕೆ ಹೋಗಿರ್ತಾರೆ. ಅದು ಬಹುಶಃ ನಾನು ಕಂಡಿದ್ದೀನಿ. ನೀವಂತಲ್ಲ, ಅಧಿಕಾರಿಗಳು, ಈಗ ಪೊಲೀಸ್ ಡಿಪಾರ್ಟ್ಮೆಂಟ್ ಆಗಿರ್ಬೋದು, ರೆವಿನ್ಯೂ ಡಿಪಾರ್ಟ್ಮೆಂಟ್ ಆಗಿರ್ಬೋದು, ಟೀಚರ್ ಯಾವುದೇ ಆಗಿರಲಿ, ಅವ್ರ ಮಕ್ಕಳು ಅವರ ಒಂದು ಉನ್ನತ ಮಟ್ಟಕ್ಕೆ ಹೋಗಿರ್ತಾರೆ. ಬಹುಶಃ ಯಾರು ಬೇಕಾಬಿಟ್ಟು ಸಿದ್ಧಾಂತ ಬಿಟ್ಟು ಶಿಸ್ತು ಬಿಟ್ಟು ಮಾಡಿರ್ತಾರೋ ಅವ್ರ ಮಕ್ಕಳು ಬಹುಶಃ ತಮಗೆಲ್ಲರಿಗೂ ಗೊತ್ತಿರ್ತಕ್ಕಂಥ ವಿಚಾರ. ಅದ್ರ ಬಗ್ಗೆ ಯಾರು ಹೇಳೋಂಗಿಲ್ಲ. ಒಂದು ಲೆಕ್ಕದಲ್ಲಿ ಹೇಳ್ಬೇಕಂದ್ರೆ, ವಿದ್ಯೆ ಕಲ್ತಿರ್ತಕ್ಕಂಥವ್ರು ತಂದೆ ತಾಯಿಗಿಂತ ಹೆಚ್ಚು. ತಂದೆ ತಾಯಿ ಎಷ್ಟೇ ಕಷ್ಟಪಟ್ಟು ಸಂಪಾದನೆ ಮಾಡಿದ್ರು, ವಿದ್ಯೆ ಇಲ್ದಿದ್ರೆ, ಅವನಿಗೆ ಜ್ಞಾನ ಇಲ್ದಿದ್ರೆ 3 ದಿನ ಮಧ್ಯಾಹ್ನ ಸಾಕಿರೋ ಆಸ್ತಿನೆಲ್ಲ ಮಾರ್ಕೊಳ್ಳೋಕೆ. ಬಹುಶಃ ವಿದ್ಯೆ ಇದ್ದರೆ ಎಲ್ಲಿ ಬೇಕಾದರೂ ಒಂದು ಜೀವನ ಮಾಡಿಸ್ಬೇಕು. ಈ ನಿಟ್ಟಿನಲ್ಲಿ ತಾವೆಲ್ಲರೂ ಒಂದು ಸಿದ್ಧಾಂತದ ಮೇಲೆ, ಒಂದು ಶಿಸ್ತು ಮೇಲೆ ಕೆಲಸ ಮಾಡಬೇಕಾಗ್ತದೆ. ಏನೇ ಇಲ್ಲಿ ಇವತ್ತು ದಿನ ನಮ್ಮ ವೆಂಕಟಗಿರಣ್ಣ ಹೇಳ್ತಾ ಇದ್ರು, ಯಾವುದೇ ಒಂದು ಕುಂದುಕೊರತೆ ಬರಲಿ, ಟೀಚರ್ಸ್ ವಿಚಾರವಾಗಿ ನಾವಿದ್ದೀವಿ, ನಿಮ್ಮ ಕೈ ಜೋಡಿಸ್ತೀವಿ, ನಿಮ್ಗೆ ಏನೇ ಕಷ್ಟ ಸುಖ ಬಂದರೂ ಇರ್ತೀವಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ, ಏನು ಇವತ್ತು ದಿನ ಇಲ್ಲಿ ಕರೆಸಿ 4 ಮಾತಾಡಲು ಅವಕಾಶ ಕೊಟ್ಟ ತಮ್ಮೆಲ್ಲರಿಗೂ ಒಂದು ನನ್ನ ಮಾತನ್ನು ಮುಗಿಸ್ತಿದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ.